ಮಮತಾ ಬೇಗಂ ಎಂದೇ ಪ್ರಚಲಿತದಲ್ಲಿರುವ ದೀದಿ ಪಕ್ಷದಲ್ಲಿ ಬಂಡಾಯ, ಅಖಿಲೇಶ್ ಅವರ ಸಮಾಜವಾದಿ ಪಕ್ಷದಲ್ಲಿ ಅಸಮಾಧಾನ, ಅತ್ತ ಉದ್ಧವ್ ಸೇನೆಯಲ್ಲಿ ಮತ್ತೊಮ್ಮೆ ಒಡೆಯುವ ಆತಂಕ. ಪ್ರಸ್ತುತ ಭಾರತದ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ನಡೆಯುತ್ತಿರುವಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ಕಾಲದಲ್ಲಿ ರಾಷ್ಟ್ರ ರಾಜಕಾರಣವನ್ನು ಆಳ್ತಾ ಇದ್ದ ಪ್ರಾದೇಶಿಕ ಪಕ್ಷಗಳ ಇವತ್ತಿನ ಸಂದರ್ಭದಲ್ಲಿ ತಮ್ಮದೇ ಪಕ್ಷದೊಳಗಿನ ಬಂಡಾಯವನ್ನು ಎದುರಿಸುವಂತಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ತಮ್ಮ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನೇ ಬಂಡಾಯ ಎದ್ದಿರುವ ಶಾಸಕರ ಪಾಲಿಗೆ ಬಿಟ್ಟುಕೊಡುವ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಹೀಗಿರುವಾಗಲೇ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದೊಳಗಿನ ಅಸಮಾಧಾನದ ಕೆಂಡ ಜ್ವಾಲೆಯಾಗಿ ಧಗಧಗಿಸಲು ಶುರುವಾಗಿದೆ. ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ನೇತೃತ್ವದ ಶಿವಸೇನೆ ಬಣ ಮತ್ತೊಮ್ಮೆ ಒಡೆಯುವ ನ್ಯೂಸ್ ಕೂಡ ಹರಡಿಕೊಂಡಿದೆ. ಹಾಗಾದರೆ ವೀಕ್ಷಕರೇ, ಇದು ಕೇವಲ ಯಕಶ್ಚಿತ್ ಬೆಳವಣಿಗೆನಾ ಅಥವಾ ಇದರ ಹಿಂದೆ ರಾಜಕೀಯದ ಭಾರೀ ಗೇಮ್ ಪ್ಲಾನ್ ಇದೆಯಾ ಎಂಬ ಸಂಶಯ ಕೂಡ ಶುರುವಾಗಿದೆ. ದೇಶದ ರಾಜಕೀಯದ ಇವತ್ತಿನ ಬೆಳವಣಿಗೆಯಲ್ಲಿ ಮೊದಲು ಉತ್ತರ ಪ್ರದೇಶದ ಕಡೆಗೆ ನೋಡೋಣ. ಈ ಹಿಂದೆ 2024ರ ಲೋಕಸಭೆ ಚುನಾವಣೆಯ ನಂತರ ಅಖಿಲೇಶ್ ಯಾದವ್ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಪಕ್ಷಗಳ ಸಾಲಿನಲ್ಲಿ ಎರಡನೇ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ರು. ಆದರೆ ಈಗ ಆ ಪಕ್ಷದಲ್ಲಿ ಅಸಮಾಧಾನ ಹೆಚ್ಚುತ್ತಾ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಅಖಿಲೇಶ್ ಅವರ ನಿರ್ಧಾರಗಳು ಏಕಪಕ್ಷೀಯವಾಗಿರುತ್ತದೆ ಎಂದು ಸಮಾಜವಾದಿ ಪಕ್ಷದ ನಾಯಕರು ದೂರ್ತಾ ಇದ್ದಾರೆ. ರಾಮ ಮಂದಿರದ ಭಾವನಾತ್ಮಕ ವಿಷಯದಲ್ಲಿ ಪಕ್ಷ ತೆಗೆದುಕೊಂಡ ನಿಲುವಿನ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಎದ್ದಿದೆ. ದೇಶದ ರಾಜಕೀಯ ವಲಯದಲ್ಲಿ ಕೇಳ್ತಾ ಇರುವ ಚರ್ಚೆ ಪ್ರಕಾರ ಸಮಾಜವಾದಿ ಪಕ್ಷದ ಸುಮಾರು 55 ಶಾಸಕರು ಹಾಗೂ 25 ಮಂದಿ ಸಂಸದರು ಈಗ ಬಹುಜನ ಸಮಾಜವಾದಿ ಪಾರ್ಟಿ ಕಡೆ ಒಲವು ತೋರುತ್ತಿದ್ದಾರೆ ಎನ್ನಲಾಗಿದೆ. ಆದರೆ ವೀಕ್ಷಕರೇ, ಇಲ್ಲಿ ಉದ್ಭವಿಸುವ ಪ್ರಶ್ನೆ ಏನೆಂದ್ರೆ, ಯಾಕೆ ಬಿಎಸ್ಪಿ, ಯಾಕೆ ಆನೆಯ ಚಿಹ್ನೆ, ಯಾಕೆ ಮಾಯಾವತಿ ಅಂತ ಹೇಳಿ. ಈ ಆಯ್ಕೆ ಹಿಂದೆಯೂ ಒಂದು ರಾಜಕೀಯ ಲೆಕ್ಕಾಚಾರ ಇರಬಹುದು. ಮಾಯಾವತಿ ಅವರು ರಾಷ್ಟ್ರೀಯ ವಿಚಾರಗಳು ಬಂದಾಗಲೆಲ್ಲ ನೇರ ಮುಖಾಮುಖಿ ರಾಜಕಾರಣಕ್ಕೆ ಇಳಿಯದೆ ತಟಸ್ಥರಾಗಿರುವುದು ಅಥವಾ ಸಂದರ್ಭಕ್ಕೆ ಅನುಸಾರವಾಗಿ ನಿಲುವು ತೆಗೆದುಕೊಳ್ಳುತ್ತಾರೆ ಎಂಬ ಅಭಿಪ್ರಾಯ ಇವರದಾಗಿರಬೇಕು. ಇದರಿಂದಾಗಿ ಎಸ್ಪಿಯ ಈ ಬಂಡಾಯ ನಾಯಕರಿಗೆ ಬಿಎಸ್ಪಿ ವೇದಿಕೆ ಸುರಕ್ಷಿತ ರಾಜಕೀಯ ತಾಣ ಎಂದು ಕಾಣಿಸಿರಬಹುದು. ಈಗ ಒಮ್ಮೆ ಮಹಾರಾಷ್ಟ್ರದ ಕಡೆಗೆ ಹೋಗಿ ಬರೋಣ. ಮಹಾರಾಷ್ಟ್ರ ರಾಜ್ಯವನ್ನ ಇಲ್ಲಿಯ ತನಕ ಬಹುಕಾಲ ಆಳಿದ ಶಿವಸೇನೆ ಈಗಾಗಲೇ ಒಮ್ಮೆ ವಿಭಜನೆಯಾಗಿದೆ. ಆದರೆ ಈಗಲೂ ಶಿವಸೇನೆಯ ಉದ್ಧವ್ ಬಣದ ಒಳಗೆ ಅಸಮಾಧಾನ ಇದ್ದೇ ಇದೆ ಎಂಬ ಮಾತು ಲೇಟೆಸ್ಟ್ ಆಗಿ ವರದಿಗಳು ದಾಖಲಿಸಿವೆ. ಆದರೆ ಈಗಲೂ ಶಿವಸೇನೆಯ ಉದ್ಧವ್ ಬಣದ ಒಳಗೆ ಅಸಮಾಧಾನ ಇದ್ದೇ ಇದೆ ಎಂಬ ಮಾತು ಲೇಟೆಸ್ಟ್ ಆಗಿ ವರದಿಗಳು ದಾಖಲಿಸಿವೆ. ಇಂಥ ಮಾತಿಗೆ ಪುಷ್ಟಿಯಾಗಿ ಉದ್ಧವ್ ಬಣದ 9 ಸಂಸದರಲ್ಲಿ 7 ಮಂದಿ ಡಿಸಿಎಂ ಏಕನಾಥ್ ಶಿಂದೆ ಅವರ ಕಡೆಗೆ ಮುಖ ಮಾಡಿದ್ದಾರೆ ಎಂಬುವ ಬೆಳವಣಿಗೆ. ರಾಜ್ಯ ಹಾಗೂ ಕೇಂದ್ರದಲ್ಲಿ ಆಡಳಿತದ ಭಾಗವಾಗಿರುವ ಏಕನಾಥ್ ಶಿಂದೆ ಅವರ ಶಿವಸೇನೆ ಉದ್ಧವ್ ಬಣದ ಎಂಪಿಗಳಿಗೆ ಆಕರ್ಷಣೆಯ ರಾಜಕೀಯ ವೇದಿಕೆಯಾಗಿದೆ. ಪಶ್ಚಿಮ ಬಂಗಾಳದ ಮಾತು ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಈಗಲೂ ಅತ್ಯಂತ ಪ್ರಭಾವಿ ನಾಯಕಿ. ಆದರೆ ಟಿಎಂಸಿ ಪಕ್ಷದೊಳಗಿನ ಅಸಮಾಧಾನ, ಸ್ಥಳೀಯ ಮಟ್ಟದ ನಾಯಕತ್ವದ ಗೊಂದಲ ಮತ್ತು ಭವಿಷ್ಯದ ಉತ್ತರಾಧಿಕಾರದ ಪ್ರಶ್ನೆಗಳು ತೃಣಮೂಲಕ್ಕೆ ಸವಾಲಾಗಿ ಪರಿಣಮಿಸುತ್ತದೆ ಎಂಬುವ ರಾಜಕೀಯ ಮಂಥನ ನಡೆದಿದೆ. ಹಾಗಾದರೆ ಈ ಎಲ್ಲ ಬೆಳವಣಿಗೆಗಳ ಲಾಭ ಯಾರಿಗೆ? ರಾಜಕೀಯ ವಿಶ್ಲೇಷಕರ ಪ್ರಕಾರ ಪ್ರಾದೇಶಿಕ ಪಕ್ಷಗಳು ದುರ್ಬಲವಾದಷ್ಟು ರಾಷ್ಟ್ರೀಯ ಪಕ್ಷಗಳಿಗೆ ಲಾಭವಾಗಲಿದೆ. ವಿಶೇಷವಾಗಿ ಇವತ್ತಿನ ಸಂದರ್ಭದಲ್ಲಿ ಎನ್ಡಿಎ ಮತ್ತು ಬಿಜೆಪಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ. ಯಾಕೆ ಅಂತಂದ್ರೆ, ಪ್ರತಿಪಕ್ಷಗಳ ಮತ ಬ್ಯಾಂಕ್ ವಿಭಜನೆಯಾದ್ರೆ ಅದರ ನೇರ ರಾಜಕೀಯ ಲಾಭ ಆಡಳಿತಾರೂಢ ಪಕ್ಷಕ್ಕೆ ಸಿಗುವ ಸಾಧ್ಯತೆಯೇ ಹೆಚ್ಚಾಗಿರುತ್ತದೆ. ಆದರೆ ಇಲ್ಲೊಂದು ಪ್ರಶ್ನೆ, ಈ ಪ್ರಾದೇಶಿಕ ಪಕ್ಷಗಳ ಹಿಂದೆ ನಿಜವಾಗಿಯೂ ಯಾವುದಾದರೂ ರಾಷ್ಟ್ರೀಯ ಮಟ್ಟದ ತಂತ್ರ ಕೆಲಸ ಮಾಡುತ್ತಿದೆಯೋ ಅಥವಾ ಇದು ಆಯಾ ಪ್ರಾದೇಶಿಕ ಪಕ್ಷಗಳ ಆಂತರಿಕ ನಾಯಕತ್ವದ ಸಂಕಷ್ಟದ ಪರಿಣಾಮವೇ ಎಂಬುವ ಸವಾಲು. ಹಾಗಾದ್ರೆ ಈ ರಾಜಕೀಯ ದುಂಬರಾಟದ ಮಾಸ್ಟರ್ ಪ್ಲಾನ್ ಯಾರದ್ದು? ವೀಕ್ಷಕರೇ, ಈ ಸವಾಲಿಗೆ ಯಾರ ಬಳಿಯೂ ಅಧಿಕೃತವಾಗಿ ಉತ್ತರ ಇಲ್ಲ. ಆದರೆ ರಾಜಕೀಯ ವಲಯದಲ್ಲಿ 3 ರೀತಿಯ ವಿಶ್ಲೇಷಣೆಯಾಗ್ತಾ ಇದೆ. ಈ ವಿಶ್ಲೇಷಣೆಯಂತೆ ಬಿಜೆಪಿ ಎನ್ಡಿಎ ಕೂಟದ ದೀರ್ಘಕಾಲೀನ ರಾಜಕೀಯ ತಂತ್ರ. ಒಂದು ವಿಶ್ಲೇಷಣಾತ್ಮಕ ವಾದದ ಪ್ರಕಾರ 2029ರ ಲೋಕಸಭೆ ಚುನಾವಣೆಗೆ ಮೊದಲು ಪ್ರತಿಪಕ್ಷಗಳನ್ನ ದುರ್ಬಲಗೊಳಿಸುವ ಪ್ರಯತ್ನ ನಡೀತಾ ಇದೆ. ಕಾಂಗ್ರೆಸ್ ಮಾತ್ರವಲ್ಲ, ರಾಜ್ಯ ಮಟ್ಟದಲ್ಲಿ ಬಲವಾಗಿರುವ ಪ್ರಾದೇಶಿಕ ಪಕ್ಷಗಳನ್ನ ಸಹಿತ ವಿಭಜಿಸುವ ಮೂಲಕ ಪ್ರತಿಪಕ್ಷಗಳ ಏಕತೆಯನ್ನು ಕುಂದಿಸುವ ತಂತ್ರ ಇರಬಹುದು ಎಂಬುವ ಕೆಲವರ ವಾದ. ಪ್ರಾದೇಶಿಕ ಪಕ್ಷಗಳ ನಾಯಕತ್ವದ ಕೊರತೆನ ಮತ್ತೊಂದು ವಾದದ ಪ್ರಕಾರ ಈ ಭಿನ್ನಮತಕ್ಕೆ ಹೊರಗಿನ ಯಾರೂ ಕಾರಣರಲ್ಲ, ಬದಲಿಗೆ ಪಕ್ಷದೊಳಗಿನ ಸಮಸ್ಯೆಗಳೇ ಪ್ರಮುಖ ಕಾರಣ. ಇಲ್ಲಿ ಉತ್ತರಾಧಿಕಾರದ ಪ್ರಶ್ನೆ, ನಿರ್ಧಾರಗಳು, ಅವಕಾಶಗಳ ಕೊರತೆ ಮತ್ತು ಸ್ಥಳೀಯ ನಾಯಕರ ಅಸಮಾಧಾನ ಈ ಎಲ್ಲ ಒಟ್ಟು ಸೇರಿಕೊಂಡು ಬಂಡಾಯ ಹುಟ್ಟಿಕೊಂಡಿದೆ ಎಂಬ ಮಾತು. ಅಧಿಕಾರ ರಾಜಕೀಯವೇ ಕಾರಣನ? ಈ ವಿಶ್ಲೇಷಣೆಯ 3ನೇ ಪಾಯಿಂಟ್ ಅಂದ್ರೆ, ಪವರ್ ಅಟ್ರಾಕ್ಟ್ಸ್ ಪವರ್. ಆಡಳಿತ ಪಕ್ಷದತ್ತ ಮುಖ ಮಾಡುವುದು ಹೊಸ ವಿಷಯವೇನಲ್ಲ. ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಅಧಿಕಾರದ ಕೇಂದ್ರ ಎಲ್ಲಿದೆಯೋ ಅಲ್ಲಿ ರಾಜಕಾರಣಿಗಳು ನೊಣಗಳಂತೆ ಸೇರಿಕೊಳ್ಳುವುದು ಅವರ ಪ್ರವೃತ್ತಿ. ಹೀಗಾಗಿ ಈ 3 ಅಂಶಗಳನ್ನು ಗಮನಿಸಿದಾಗ ಪ್ರಾದೇಶಿಕ ಪಕ್ಷಗಳ ಪಲ್ಲಟದ ಆಟದ ಹಿಂದೆ ಯಾವುದೋ ಒಬ್ಬ ವ್ಯಕ್ತಿಯ ಮಾಸ್ಟರ್ ಪ್ಲಾನ್ ಅಲ್ಲ, ಅಧಿಕಾರದ ಸ್ವಾಭಾವಿಕ ಆಕರ್ಷಣೆ ಕೂಡ ಆಗಿರಬಹುದು. ಇವತ್ತಿನ ಬಂಡಾಯ ರಾಜಕಾರಣದ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾರಾ ಅಥವಾ ಒಂದು ಪಕ್ಷ ಕೆಲಸ ಮಾಡ್ತಿದೆಯೋ ಅಥವಾ ಅಲ್ಲೊಂದು ರಾಜಕಾರಣಕ್ಕೆಂದು ಸಹಜ ಪ್ರಕ್ರಿಯೆ ಕೆಲಸ ಮಾಡ್ತಾ ಇದೆಯಾ?
ಉತ್ತರ ಗೊತ್ತಿಲ್ಲ, ಉತ್ತರ ಸಿಕ್ಕಿಲ್ಲ. ಒಂದು ಮಾತ್ರ ಇಲ್ಲಿ ಸ್ಪಷ್ಟ: ದೇಶದ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷಗಳ ಭವಿಷ್ಯ ಈಗ ದೊಡ್ಡ ಸತ್ವ ಪರೀಕ್ಷೆ ಎದುರಿಸುವಂತಾಗಿದೆ. ಒಂದು ಕಾಲದಲ್ಲಿ ದೆಹಲಿಯಲ್ಲಿ ಇರುವ ರಾಷ್ಟ್ರೀಯ ಸರ್ಕಾರವನ್ನು ರಚಿಸುವ ಮತ್ತು ಉರುಳಿಸುವ ಶಕ್ತಿ ಪ್ರಾದೇಶಿಕ ಪಕ್ಷಗಳ ಕೈಯಲ್ಲಿತ್ತು. ಇಂದು ಅದೇ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವದ ಉಳಿವಿಗೆ ಹೋರಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇವತ್ತಿನ ಈ ಬಂಡಾಯ ಕೇವಲ ರಾಜ್ಯ ರಾಜಕೀಯದ ಬೆಳವಣಿಗೆ ಮಾತ್ರವಲ್ಲ, ಇದು 2029ರ ಚುನಾವಣಾ ರಾಜಕೀಯದ ಮುನ್ನುಡಿಯಾಗಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ. ಮತ್ತೊಂದು ವಿಶ್ಲೇಷಣಾತ್ಮಕ ಸುದ್ದಿಯನ್ನು ತರುವ ತನಕ ನೋಡ್ತಾ ಇರಿ ವಿಶ್ವ ಪ್ಲಸ್ ಟಿವಿ.